ನಮಸ್ಕಾರ. ಚಿತ್ರಲೋಕಕ್ಕೆ ಸ್ವಾಗತ. ತಮ್ಮ ಶಿಕ್ಷಕ ವೃತ್ತಿಯೊಂದಿಗೆ ಸೃಜನಶೀಲ ಸಾಹಿತ್ಯ ಕೃಷಿಯೂ ಸೇರಿದಂತೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿರುವ ಮಕ್ಕಳ ವಿಜ್ಞಾನ ಸಾಹಿತಿಗಳಾದಂತಹ ಲಿಂಗರಾಜ್ ರಾಮಾಪುರ್ ಅವರು ಹುಬ್ಬಳ್ಳಿಯಲ್ಲಿರುವಂಥ ಒಂದು ದೈತ್ಯ ಪ್ರತಿಭೆ. ಅವರ ಆಸಕ್ತಿ ಹಾಗೂ ಸಾಧನೆಯನ್ನು ಪರಿಚಯಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಕುಮಾರ ಬೇಂದ್ರೆ. ಲಿಂಗರಾಜ್ ರಾಮಾಪುರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಕುಮಾರ್ ಬೇಂದ್ರೆ ಅವರೇ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸರ್, ಈಗ ಒಬ್ಬ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಾಗಿ ಸಾಹಿತ್ಯ, ರಂಗಭೂಮಿ, ಶೈಕ್ಷಣಿಕ ಸೇವೆ, ವಿದ್ಯಾರ್ಥಿಗಳ ಕಲ್ಯಾಣ ಕಾರ್ಯಕ್ರಮ, ಹೀಗೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ ಆಯಿತು ಅಂತ? ಶಿಕ್ಷಕರಾದವ್ರ ಕೆಲಸ ಬರೀ ಪಾಠ ಮಾಡೋದಲ್ಲ, ಪರೀಕ್ಷೆ ನಡೆಸಿ ಅಂಕ ಹಾಕೋದು ಅಲ್ವೇ ಅಲ್ಲ. ಶಿಕ್ಷಕರಾದವರು ಒಬ್ಬ ಕಲಾವಿದರಾಗಿರಬೇಕು, ವಿಜ್ಞಾನಿಯಾಗಿರಬೇಕು, ಸಾಹಿತಿ ಆಗಿರಬೇಕು ಅನ್ನುವಂಥದ್ದು ನಮ್ಮ ಅಜ್ಜ ಶಿಕ್ಷಕರಾದಂತಹ ಶ್ರೀಯುತ ಬಸಪ್ಪ ಕರಡಿಯವರು ಆಗಾಗ ನನಗೆ ಹೇಳ್ತಾ ಇದ್ದರು. ಈ ಹಿನ್ನೆಲೆಯೊಳಗೆ ಶಿಕ್ಷಕರನ್ನು ಮಕ್ಕಳು ಪ್ರೀತಿಸಬೇಕು ಅಂತಾದರೆ ಅವರು ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರಬೇಕಾಗತ್ತೆ. ಆ ನೆಲೆಯೊಳಗೆ ಒಂದಿಷ್ಟು ಹೊಸ ಹೊಸ ಯೋಜನೆಗಳನ್ನು ಮಾಡಿದೆ. ನಾವು ವಿಭಿನ್ನವಾಗಿ ನಿಲ್ಲಬೇಕು ಅಂದಾಗ ಮಕ್ಕಳು ನಮ್ಮ ಕಡೆ ಆಕರ್ಷಿತರಾಗ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ನಾವು ಆಗಾಗ ಬೋಧಿಸುವ ವಿಷಯವನ್ನು ಸಹಜವಾಗಿಯೇ ಪ್ರೀತಿಸ್ತಾರೆ. ಆಗ ಕಲಿಕೆ ಸಂತಸದಾಯಕ ಅನಿಸುತ್ತೆ. ನಾನು 20 ವರ್ಷ ಪ್ರಾಥಮಿಕ ಶಾಲೆಯೊಳಗೆ ವಿಜ್ಞಾನ ಶಿಕ್ಷಕನಾಗಿ, ನಂತರ ಈಗ ಪ್ರೌಢಶಾಲೆಯೊಳಗೆ ಕಳೆದ 6 ವರ್ಷಗಳಿಂದ ಆಂಗ್ಲ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಶಿಕ್ಷಕ ವೃತ್ತಿಯ ಜೊತೆಗೆ ಬೇರೆ ಬೇರೆ ರಂಗಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನನ್ನ ವಿದ್ಯಾರ್ಥಿಗಳೇ ಪ್ರೇರಣೆ. ಮತ್ತು ನನ್ನ ತಂದೆ ತಾಯಿ, ನನ್ನ ಬಂಧು ಬಳಗ ಎಲ್ಲರೂ ಶಿಕ್ಷಕರೇ. ಅವರಿಗಿಂತ ವಿಭಿನ್ನ ಶಿಕ್ಷಕ ನಾನು ಆಗಬೇಕು ಅನ್ನುವಂಥ ಕನಸು, ಆ ಸಂಕಲ್ಪ ಅವರೆಲ್ಲರ ಮಾರ್ಗದರ್ಶನದಿಂದ ಮುಂದುವರಿತಾ ಇದ್ದೇನೆ. ಸೃಜನಶೀಲ ಸಾಹಿತ್ಯ ಕೃಷಿ ಮಾಡೋದಕ್ಕೆ ತಾವು ಮಕ್ಕಳ ಸಾಹಿತ್ಯ ಪ್ರಕಾರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ? ನನ್ನ ಬರವಣಿಗೆ ಬಹುಶಃ ಪ್ರಾರಂಭ ಆಗಿದ್ದು ಗುಬ್ಬಚ್ಚಿಗೂಡು ಮಕ್ಕಳ ಪತ್ರಿಕೆಯಿಂದ. ಗುಬ್ಬಚ್ಚಿಗೂಡು ಪತ್ರಿಕೆಯ ಸಂಪಾದಕರು, ಮಕ್ಕಳ ಮಹರ್ಷಿಗಳು ಆದಂತಹ ಶ್ರೀಯುತ ಶಂಕರ್ ಹಲಗತ್ತಿ ಸರ್ ಅವರ ಮಾರ್ಗದರ್ಶನದೊಳಗೆ ನಾನು ಆಡುತ್ತಾ ಇಂಗ್ಲೀಷ್ ಕಲಿ ಮತ್ತು ಪರಿಸರದೊಳಗಿನ ಸತ್ಯದ ಮಾತು ಅನ್ನುವಂಥ 2 ಅಂಕಣಗಳಿಂದ ಪ್ರಾರಂಭ ಮಾಡಿದೆ. ಸುಮಾರು 10 ವರ್ಷ ಮಕ್ಕಳಿಂದ, ನಾಡಿನ ಮೂಲೆ ಮೂಲೆಯಿಂದ ಮಕ್ಕಳಿಂದ ಬಂದಂತಹ ಪ್ರತಿಕ್ರಿಯೆ ಅದ್ಭುತವಾದಂಥದ್ದು. ಈ ಮಕ್ಕಳ ಪ್ರತಿಕ್ರಿಯೆಯನ್ನು ಗಮನಿಸಿದಾಗ ನನಗನ್ನಿಸ್ತು, ಮಕ್ಕಳ ಸಾಹಿತ್ಯದೊಳಗೆ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅಂತ. ಹಾಗೆ ಗುಬ್ಬಚ್ಚಿಗೂಡು ಏನು ಸಂಘಟನೆ ಮಾಡ್ತಾ ಇತ್ತು. ಪ್ರತಿ ವರ್ಷ ಮಕ್ಕಳ ಸಾಹಿತ್ಯಿಕ ಸಾಂಸ್ಕೃತಿಕ ಸಮ್ಮೇಳನಗಳನ್ನು ಅದರಲ್ಲಿ ಭಾಗವಹಿಸ್ತಾ ನಾಡಿನ ಬಹಳಷ್ಟು ಪ್ರತಿಭಾವಂತ ಮಕ್ಕಳ ಪರಿಚಯ ಆಯಿತು. ಅದೇ ರೀತಿ ಮಕ್ಕಳ ಸಾಹಿತಿಗಳು, ಅನೇಕ ಹಿರಿಯ ಮಕ್ಕಳ ಸಾಹಿತಿಗಳು, ಅವ್ರ ಜೊತೆ ಒಡನಾಟ, ಶ್ರೀಯುತ ಶಂಗು ಬೆರಾದಾರ್ ಅವರು, ಹಾಗೆ ಶ್ರೀಯುತ ದೊಡ್ಡಣ್ಣ ಗದ್ದನಕೇರಿಯವರು, ಶ್ರೀಯುತ ಡಾಕ್ಟರ್ ಬಸವರಾಜ್ ಗಾರ್ಗಿ ಅವರು, ಡಾಕ್ಟರ್ ನಿಂಗು ಸೊಲ್ಗಿ ಅವರು, ಡಾಕ್ಟರ್ ವಿವೇಕಾನಂದ ಗೌಡ ಪಾಟೀಲ್ರು, ಇಂಥ ಹಲವಾರು ಹಿರಿಯ ಮಕ್ಕಳ ಸಾಹಿತಿಗಳ ಒಡನಾಟದೊಳಗೆ ಮಕ್ಕಳ ಸಾಹಿತ್ಯ ಕೃಷಿ ಮಾಡಬೇಕು ಅನ್ನುವಂಥ ಆಸಕ್ತಿ ಬೆಳೀತಾ ಹೋಯಿತು. ಗುಬ್ಬಚ್ಚಿಗೂಡು ಬಳಗದ ಚಿಲಿಪಿಲಿ ಪ್ರಕಾಶನದ ಸಂಪಾದಕರು, ಸ್ನೇಹಿತರಾದಂತಹ ಶ್ರೀಯುತ ಜಗದೀಶ್ ಬರದೇಲಿ ಸರ್ ಅವರ ಮಾರ್ಗದರ್ಶನವೂ ಕೂಡ ನನಗೆ ಸಿಕ್ತು. ಇದು ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ನಿರಂತರ ತುಡಿತ, ಚಿಂತನೆ ಮುಂದೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಹೋರಾಟಕ್ಕೂ ಮತ್ತು ಹುಟ್ಟಿಗೂ ಕೂಡ ಕಾರಣ ಆಯಿತು. ಮಕ್ಕಳು ಅಂತಂತಂದರೆ ಅವ್ರು ಯಾವಾಗಲೂ ಚಟುವಟಿಕೆಯಿಂದ ಇರ್ತಾರೆ. ಅವ್ರಿಗೆ ಸ್ವಲ್ಪ ಸಮಯವೂ ಕೂಡ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕೂಡು ಅಂತ ಮಕ್ಕಳಿಗೆ ಹೇಳೋದೇ ಒಂದು ದೊಡ್ಡ ತಪ್ಪು ಅಂತ ನಾನು ಭಾವಿಸಿದ್ದೇನೆ. ಅವ್ರನ್ನ ಬೇರೆ ಬೇರೆ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋ ಥರ ನೋಡಬೇಕು. ಅಂದಾಗ ಅವರಿಂದ ಕೆಲಸ ತಗೋಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮಕ್ಕಳು ಏನು ನಿರೀಕ್ಷೆ ಮಾಡ್ತಾರೆ,
ಎಂತಹ ಸಾಹಿತ್ಯವನ್ನು ಅವರು ಪ್ರೀತಿಸ್ತಾರೆ, ಏನು ಓದ್ತಾರೆ ಅನ್ನೋದು ಕೂಡ ಒಂದು ಸವಾಲಿನ ಕೆಲಸ. ಆ ಸವಾಲನ್ನು ಬೆನ್ನು ಹತ್ತಿದಾಗೆ ಮಕ್ಕಳ ಸಾಹಿತ್ಯ ಅದು ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಆಯಿತು ನನ್ನಿಂದ ಅಂತ ಹೇಳ್ಬೋದು. ಓಹೋ, ಅಂದರೆ ಮಕ್ಕಳ ಸಾಹಿತ್ಯ ಪ್ರಕಾರದೊಳಗೆ ಕೃಷಿ ಮಾಡೋದಕ್ಕೆ ಒಂದು ರೀತಿ ಮಕ್ಕಳೇ ನಿಮಗೆ ಪ್ರೇರಣೆ ಆದರು ಅಂತಲೂ ನಾವು ಅಂದ್ಕೊಳ್ಬೋದು ಅಂತೇನೋ. ಹೌದು, ಖಂಡಿತವಾಗ್ಲೂ ನನ್ನ ಸಾಹಿತ್ಯ ಕೃಷಿಗೆ ನನ್ನ ಶಾಲೆಯ ಮಕ್ಕಳೇ ಪ್ರೇರಣೆ. ನಾನು ನಾಟಕಗಳನ್ನು ಆಡಿಸ್ತಾ ಇದ್ದೆ. ಪಠ್ಯಕ್ಕೆ ಸಂಬಂಧಪಟ್ಟಂತಹ ನಾಟಕಗಳನ್ನು ನಾನೇ ರಚನೆ ಮಾಡಿ ಅವುಗಳನ್ನು ಆಡಿಸ್ಬೇಕು. ಪ್ರತಿ ವರ್ಷ ಮಕ್ಕಳು ಕಾಯ್ತಾ ಇದ್ರು, ಸರ್ ಈ ವರ್ಷ ಯಾವ ನಾಟಕ ಆಡಿಸ್ತೀರಿ ಅಂತ ಹೇಳಿ. ಸೊ ನಾಟಕ ಆಡಿಸ್ಬೇಕು ಅಂದರೆ ಅದನ್ನು ಬರಿಬೇಕಲ್ಲ. ಆ ಸಂದರ್ಭದೊಳಗೆ ಮಕ್ಕಳ ಸಾಹಿತ್ಯ ಕೃಷಿ, ಅದು ನಾಟಕ ಸಾಹಿತ್ಯ ಕೃಷಿ ಪ್ರಾರಂಭ ಆಯಿತು. ಹಾಗೆ ನಾನೇ ನಾಟಕಗಳನ್ನು ಬರೆದೆ. ಸುಮಾರು 11-12 ನಾಟಕಗಳನ್ನು ಬರೆದಾದ್ಮೇಲೆ ಅವುಗಳನ್ನು ಮಕ್ಕಳಿಂದ ಆಡಿಸುವಂಥ ಪ್ರಯತ್ನನೂ ಕೂಡ ಆಯಿತು. ನಾನು ಅದರೊಳಗೆ ಯಶಸ್ವಿ ಕೂಡ ಆದೆ ಅಂತ ಹೇಳ್ಬೋದು. ಮಕ್ಕಳ ಆಸಕ್ತಿ, ಕುತೂಹಲ ಇವುಗಳನ್ನೆಲ್ಲ ಗಮನಿಸಿದಾಗೆ ಆ ಮಕ್ಕಳ ಸಾಹಿತ್ಯ ಕೃಷಿಯೊಳಗೆ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸ. ನಿಜ. ಸೊ ಆ ಸವಾಲನ್ನು ನಾನು ಅತಿ ಸಂತೋಷದಿಂದ ಸ್ವೀಕರಿಸಿದೆ. ಅವರಿಗಾಗಿ ಕಥೆ, ಕವಿತೆ, ನಾಟಕ, ಕಾದಂಬರಿಗಳನ್ನು ಬರೆಯುವಂಥ ಪ್ರಯತ್ನ ಮಾಡಿದೆ ಮತ್ತು ಅದರೊಳಗೆ ಯಶಸ್ವಿ ಕೂಡ ಆಗಿದ್ದೇನೆ. ಸರ್, ಈಗ ಕನ್ನಡ ಭಾಷೆಯಲ್ಲಿ ವಿಜ್ಞಾನ ಸಾಹಿತ್ಯ ಕೃಷಿ ಮಾಡುವಂಥ ಅಪರೂಪದ ಕಾರ್ಯದಲ್ಲಿ ತಾವು ತೊಡಗಿದ್ದೀರಿ. ಇದಕ್ಕೆ ಪ್ರೇರಣೆ ಏನು ಅಂತ? ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ವಿಜ್ಞಾನವನ್ನು ಓದಬೇಕಾದ್ರೆ ನನಗೆ ಬಹಳಷ್ಟು ಸಮಸ್ಯೆಗಳು ಎದುರಾದವು. ಬಹುಶಃ ಈ ವಿಜ್ಞಾನದ ಪುಸ್ತಕಗಳೆಲ್ಲ ಇಂಗ್ಲೀಷ್ನೊಳಗೆ ಯಾಕಿದ್ದಾವೆ, ಕನ್ನಡದಲ್ಲಿ ಯಾಕೆ ಲಭ್ಯ ಇಲ್ಲ ಅನ್ನುವಂಥ ಪ್ರಶ್ನೆಗಳು. ಬಹುತೇಕ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಯಾವಾಗಲೂ ಎದುರಾಗುತ್ತೆ. ಯಾಕೆ ವಿಜ್ಞಾನ ಸಾಹಿತ್ಯವನ್ನು ಕನ್ನಡದಲ್ಲಿ ತರುವಂಥ ಪ್ರಯತ್ನ ಮಾಡಬಾರ್ದು ಅನ್ನುವಂತಹ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು, ನಾನು ಮುಂದೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇವುಗಳ ಜೊತೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವುಗಳಿಗೆ ಉತ್ತರ ಸಿಕ್ತು. ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು, ವಿಜ್ಞಾನವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತುಗಳಲ್ಲಿ ನಾನು ತೊಡಗಿಸಿಕೊಂಡೆ. ಈ ಸಮಿತಿಗಳ ಜೊತೆಗೂಡಿ ಹಲವಾರು ವೈಜ್ಞಾನಿಕ ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿದೆ. ಆ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡೆ. ಕೊನೆಗೆ ಬರೀ ಉಪನ್ಯಾಸಗಳಿಂದ, ಬರೀ ಚರ್ಚೆ ಗೋಷ್ಠಿಗಳಿಂದ ವಿಜ್ಞಾನವನ್ನು ಜನರಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಿಷ್ಟು ಬರಹವನ್ನು ಪ್ರಾರಂಭಿಸಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು, ನಾಟಕಗಳು, ಕಥೆಗಳನ್ನು ಬರೆಯುವಂಥ ಪ್ರಯತ್ನ ಮಾಡಿದೆ. ವಿಜ್ಞಾನ ಅದು ಬರೀ ಶ್ರೀಮಂತರ ಸ್ವತ್ತಲ್ಲ, ಜನಸಾಮಾನ್ಯರಿಗೆ ಅದು ತಲುಪಬೇಕು, ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ತಲುಪಬೇಕು, ರೈತರಿಗೆ ತಲುಪಬೇಕು, ಕಾರ್ಮಿಕರಿಗೆ ವಿಜ್ಞಾನ ತಲುಪಬೇಕು ಅನ್ನುವಂಥ ನಿಟ್ಟಿನೊಳಗೆ ಪವಾಡ ಜಾಗೃತಿ ಕಾರ್ಯಕ್ರಮಗಳು, ವಿಜ್ಞಾನದ ಚರ್ಚೆಗಳು, ಸಂವಾದಗಳು, ಜನಜಾಗೃತಿ ನಾಟಕಗಳು, ಈ ರೀತಿ ವಿವಿಧ ಮಾಧ್ಯಮಗಳ ಮೂಲಕ ವಿಜ್ಞಾನವನ್ನು ಜನರ ಬಳಿಗೆ ಕೊಂಡೊಯ್ಯುವಂಥ ಕೆಲಸ ಮಾಡ್ತಾ ಮಾಡ್ತಾ ಸಹಮಿತ್ರರ ಜೊತೆಗೂಡಿ ಸಂಘಟನೆಯನ್ನು ಮಾಡಿದ್ವಿ. ಆ ಹಿನ್ನೆಲೆಯೊಳಗೆ ಕನ್ನಡದಲ್ಲಿ ವಿಜ್ಞಾನವನ್ನು ತರುವಂಥ ಪ್ರಯತ್ನದ ಭಾಗ ಆಗಿ ನನ್ನ ಹಲವಾರು ಕೃತಿಗಳು ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳೇ ಆಗಿದ್ದಾವೆ. ನನ್ನ ಮೊದಲನೇ ಕೃತಿ ಪರಿಸರದೊಳಗಿನ ಸತ್ಯದ ಮಾತು, ಹಾಗೆ ಜ್ಞಾನಿ ವಿಜ್ಞಾನಿ, ಏನು, ಏಕೆ, ಹಿಂಗೇಕೆ ಅನ್ನುವಂಥ ಕೃತಿ, ವಿಜ್ಞಾನದ ಅಲೆದಾಟ, ವಿಜ್ಞಾನದ ಬೆಳಕಿನೆಲೆಯಲ್ಲಿ, ಈ ಎಲ್ಲವೂ ಕೂಡ ಲೇಖನಗಳ ಗುಚ್ಛಗಳು. ನಂತರ ಗುಬ್ಬಿಗೊಂದು ಮನೆಯ ಮಾಡಿ ಅನ್ನುವಂತಹ ಮಕ್ಕಳ ವಿಜ್ಞಾನ ಕಾದಂಬರಿ, ವೈಜ್ಞಾನಿಕ ಕಥೆಗಳು ಅನ್ನುವಂತಹ ವಿಜ್ಞಾನ ಕಥಾ ಸಂಕಲನ, ನೀರ್ ಬಾರ್, ಜಾಗೃತಿಗಾಗಿ 6 ನಾಟಕಗಳು ಅನ್ನುವಂತಹ ಮಕ್ಕಳ ವಿಜ್ಞಾನ ನಾಟಕಗಳು, ಹಾಗೆ ಹೊಸ ಪರಿಪಾಠ ಅನ್ನುವಂತಹ
ಮಕ್ಕಳ ವೈಚಾರಿಕ ಬರಹಗಳನ್ನೊಳಗೊಂಡಂತಹ ಕೃತಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಯಿತು. ನನ್ನ 2 ಕೃತಿಗಳು, 2 ವಿಜ್ಞಾನದ ಕೃತಿಗಳಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಪುಸ್ತಕ ಚಂದಿರ ಪ್ರಶಸ್ತಿ ಬಂದಿರೋದು ಕೂಡ ನಾನಿಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ನನ್ನ ಮೊದಲನೇ ವಿಜ್ಞಾನ ಕೃತಿ ವಿಜ್ಞಾನದ ಬೆಳಕಿನಲೆಯಲ್ಲಿ ಅನ್ನುವಂತಹ ಕೃತಿಗೆ, ಹಾಗೂ ಏನು ಏಕೆ ಹಿಂಗೇಕೆ ಅನ್ನುವಂತಹ ಮತ್ತೊಂದು ಕೃತಿಗೆ, 2 ಕೃತಿಗಳಿಗೆ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅದು ಬಾಲ ವಿಕಾಸ ಅಕಾಡೆಮಿಯ ಪುಸ್ತಕ ಚಂದಿರ ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು. ಅಂದರೆ ನಿಮಗೆ ಈಗ ವಿಜ್ಞಾನ ಸಾಹಿತ್ಯ ಅನ್ನೋದು ಹೆಚ್ಚು ಬರೀ ಇಂಗ್ಲೀಷ್ ಭಾಷೆಯಲ್ಲಿ ಇರೋದ್ರಿಂದ ಅದು ಸಾಮಾನ್ಯರಿಗೆ, ಅದು ಗ್ರಾಮೀಣ ಭಾಗದ ಸಾಮಾನ್ಯರಿಗೆ ಅದು ಒಂದು ರೀತಿ ರೀಚ್ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ನೀವು ಇದನ್ನು ಕನ್ನಡದಲ್ಲಿ ಅದು ಸಿಗೋ ಹಾಗಿದ್ರೆ ಒಳ್ಳೇದಾಗ್ತದಲ್ಲ ಅನ್ನುವಂಥ ವಿಚಾರ ನಿಮಗೆ ಒಂದು ರೀತಿ ಪ್ರೇರಣೆ ಕೊಡ್ತು ಈ ಎಲ್ಲ ಬರವಣಿಗೆಗಳಿಗೆ ಅನ್ಕೋಬೋದು. ನಿಜವಾಗ್ಲೂ ಸರ್, ಅದು ಒಂದು ಥರದ ಪ್ರೇರಣೆ ಅಂತಲೇ ಹೇಳ್ಬೋದು. ಗ್ರಾಮೀಣ ಮಕ್ಕಳು ವಿಜ್ಞಾನವನ್ನು ಓದುವಂಥದ್ದಕ್ಕೆ ಇಷ್ಟಪಡೋದಿಲ್ಲ, ಅದರಿಂದ ದೂರ ಓಡಿ ಹೋಗ್ತಾರೆ. ಯಾಕೆಂದರೆ ಅದೆಲ್ಲ ಪಠ್ಯಪುಸ್ತಕಗಳು ಇಂಗ್ಲೀಷ್ನಲ್ಲಿ ಇರುತ್ತೆ ಅನ್ನುವಂಥ ಒಂದು ನಿಟ್ಟಿನೊಳಗೆ ಅದು ಕನ್ನಡದಲ್ಲಿ ಸಿಗೋದಾದರೆ ಬಹಳಷ್ಟು ಮಕ್ಕಳು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಾರೆ, ವಿಜ್ಞಾನವನ್ನು ಓದ್ತಾರೆ ಅನ್ನುವಂಥದ್ದು. ನನ್ನ ಮತ್ತೊಂದು ಕೃತಿ ಗುಬ್ಬಿಗೊಂದು ಮನೆ ಮಾಡಿ ಅನ್ನುವಂತಹ ಒಂದು ಮಕ್ಕಳ ಕಾದಂಬರಿಗೆ ಗ್ರಂಥಪಾಲಕರಾದಂತಹ ಶ್ರೀಯುತ GB ಹೊಂಬಾಳ್ ಅವರ ಪ್ರಶಸ್ತಿ ಕೂಡ ಬಂತು. ಅದನ್ನು ಕೂಡ ಈ ಸಂದರ್ಭದೊಳಗೆ ಸ್ಮರಿಸಬಹುದು ಅಂತ. ಇಲ್ಲ, ಅದೇ ನೀವು ಅದು ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದು ಅದು ಒಂದು ಹೆಮ್ಮೆಯ ವಿಚಾರನೆ. ಯಾಕಂತಂದರೆ ಈ ಥರದ ಒಬ್ಬ ಶಿಕ್ಷಕರಾಗಿ ನೀವು ಈ ಥರದ ಒಂದು ಸೃಜನಶೀಲ, ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಾಹಿತ್ಯವನ್ನು ಮಕ್ಕಳಿಗಾಗಿ, ಅದು ಸರಳ ಒಂದು ಭಾಷೆಯಲ್ಲಿ ಮಕ್ಕಳಿಗಾಗಲಿ ಈ ಗ್ರಾಮೀಣ ಭಾಗದ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಅದನ್ನು ಬರೆದಿದ್ದೀರಲ್ಲ, ಅದು ಬಹಳ ಒಂದು ಅಪರೂಪದ ಕೆಲಸ ಅಂತ ನನಗೆ ಅನ್ನಿಸ್ತದೆ. ಒಟ್ಟಾರೆಯಾಗಿ ನೀವು ಈವರೆಗೆ ಮಾಡಿದಂಥ ಶಿಕ್ಷಣ ಮತ್ತು ವಿದ್ಯಾರ್ಥಿ ಉಪಯೋಗಿ ಕಾರ್ಯಗಳ ಬಗ್ಗೆ ಮತ್ತು ಅದಕ್ಕೆ ಸಿಕ್ಕಂಥ ಮನ್ನಣೆಗಳ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ನಮಗೆ. ಬೋಧನೆ ಮತ್ತು ಕಲಿಕೆಯೊಳಗೆ ನಾವೀನ್ಯಯುತ ತಂತ್ರಗಳನ್ನು ಅಳವಡಿಸ್ಕೊಳ್ಳೋದು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡೋದು ನನ್ನ ಹವ್ಯಾಸ. ಹೇಳಬೇಕು ಅಂತಂದರೆ ನನ್ನ ಎಲ್ಲ ಮಕ್ಕಳ ಸಾಹಿತ್ಯದ ಸೃಷ್ಟಿ ಏನಿದೆ ಇದೆಲ್ಲ ಈ ಹವ್ಯಾಸದ ಪ್ರತಿಫಲನೆ ಅಂತ ಹೇಳ್ಬೋದು. ಇಂಗ್ಲೀಷನ್ನು ಪರಿಣಾಮಕಾರಿಯಾಗಿ ಬೋಧಿಸೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡ್ತಾ ಮಾಡ್ತಾ ಒಂದಿಷ್ಟು ಇಂಗ್ಲೀಷ್ನಲ್ಲಿ ಆಟಗಳು, ಮೋಜುಗಳು ಇವುಗಳನ್ನು ಸೃಷ್ಟಿ ಮಾಡ್ತಾ ನೀನು ಇಂಗ್ಲೀಷ್ ಕಲಿ ಅನ್ನೋವಂಥ ಅಂಕಣವನ್ನು ಗುಬ್ಬಚ್ಚಿಗೂಡಿನಲ್ಲಿ ನಿರಂತರವಾಗಿ ಪ್ರಕಟಣೆ ಮಾಡ್ತಾ ಮಾಡ್ತಾ ನೀನು ಇಂಗ್ಲೀಷ್ ಕಲಿ ಪುಸ್ತಕ ಹೊರಗಡೆ ಬಂತು. ಹಾಗೆ ಪರಿಸರದೊಳಗಿನ ಸತ್ಯದ ಮಾತುಗಳನ್ನು ಮಕ್ಕಳಿಗೆ ತಿಳಿಸ್ತಾ ಹೊಸ ಹೊಸ ವಿಚಾರಗಳನ್ನು, ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾ ಪರಿಸರದೊಳಗಿನ ಸತ್ಯದ ಮಾತು ಅನ್ನುವಂಥ ಅಂಕಣ ಬರಹಗಳನ್ನು ಪ್ರಕಟಿಸ್ತಾ ಪರಿಸರದೊಳಗಿನ ಸತ್ಯದ ಮಾತು ಕೃತಿ ಹೊರಗಡೆ ಬಂತು. ಹಾಗೆ ಪಠ್ಯಗಳನ್ನು ನಾಟಕಕ್ಕೆ ಅಳವಡಿಸಿಕೊಂಡು ಒಂದು ವಿಭಿನ್ನವಾದಂತಹ ಪ್ರಯೋಗಗಳನ್ನು ಮಾಡೋಣ. ಧಾರವಾಡದ ಡೈಟ್ ಇದಕ್ಕೆ ಪೂರಕವಾಗಿ ಪಠ್ಯಾಧಾರಿತ ನಾಟಕಗಳ ಸ್ಪರ್ಧೆಗಳನ್ನು ಮಾಡ್ತಾ ಇತ್ತು. ಆ ಹಿನ್ನೆಲೆಯೊಳಗೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಹಲವಾರು ನಾಟಕಗಳನ್ನು ಮಕ್ಕಳಿಗಾಗಿ ಪಠ್ಯಗಳನ್ನು ನಾಟಕ ರೂಪಕ್ಕೆ ತಂದು ನಾಟಕವಾಗಿ ಪಾತ್ರಗಳನ್ನು ಹಂಚಿ ಮಕ್ಕಳಿಗೆ ನಾಟಕ ಮಾಡಿಸಿದಾಗೆ ಬಹಳಷ್ಟು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಇದರೊಳಗೆ ಬಹಳ ಆಸಕ್ತಿಯಿಂದ ತೊಡಗಿಸಿಕೊಂಡು ನಾಟಕಗಳಲ್ಲಿ ಭಾಗವಹಿಸಿದ್ರು, ವಿಷಯಗಳನ್ನು ಕಲಿತರು. ಪಠ್ಯಾಧಾರಿತ ನಾಟಕಕ್ಕೆ ಸಂಬಂಧಪಟ್ಟಂತೆ ಸುಮಾರು 9 ನಾಟಕಗಳನ್ನು ನಾನೇ ಬರೆದು ಮಕ್ಕಳ ಅದರೊಳಗೆ ಅಭಿನಯಿಸಿ ನಾನೇ ನಿರ್ದೇಶನ ಮಾಡಿದೆ, ರಂಗರೂಪಕ್ಕೆ ತಗೊಂಡು ಬಂದೆ. 10 ಪ್ರದರ್ಶನಗಳಾದವು. ಈ ರೀತಿ 3 ನಾಟಕ ಪುಸ್ತಕಗಳು ಹೊರಗಡೆ ಬಂತು. ನೀರ್ ಬಾರ್ ಅನ್ನುವಂಥ ನಾಟಕಗಳ ಕೃತಿ, ಜಾಗೃತಿಗಾಗಿ 6 ನಾಟಕಗಳು ಅನ್ನುವಂಥ ಕೃತಿಗಳು ಕೂಡ ಹೊರಗಡೆ ಬಂತು. ಹಾಗೆ ವಿಜ್ಞಾನದ ಸಂಶೋಧನೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ತಾ ಪ್ರತಿ ವರ್ಷ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ನಡೆಯುತ್ತೆ.
ಈ ಸಮಾವೇಶದಲ್ಲಿ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ನೀಡಿ ಅವ್ರನ್ನ ಭಾಗವಹಿಸೋ ಥರ ಮಾಡಿ, ಬೈರದೇವರ ಕೊಪ್ಪದ ಸರ್ಕಾರಿ ಪ್ರಾಥಮಿಕ ಶಾಲೆಯೊಳಗೆ ನಾನು ಏನು 10 ವರ್ಷ ಸೇವೆ ಸಲ್ಲಿಸಿದೆ. ಆ ಒಂದು ಸಂದರ್ಭದೊಳಗೆ ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಾಲವಿಜ್ಞಾನಿಗಳಾಗಿ ಹೊರಹೊಮ್ಮಿದ್ರು. ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ 2 ಬಾರಿ ಭೇಟಿಯಾಗುವಂತಹ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಸಿಕ್ತು. ಹಾಗೆ ಹಲವಾರು ವಿಜ್ಞಾನಿಗಳು, ಡಾಕ್ಟರ್ CNR ರಾವ್ ಆಗಿರ್ಬೋದು, ಡಾಕ್ಟರ್ ಕಿರಣ್ ಕುಮಾರ್ ಆಗಿರ್ಬೋದು, ಡಾಕ್ಟರ್ ಶಿವಕುಮಾರ್ ಅವರು, ಡಾಕ್ಟರ್ ಪಾಂಡೆ ಅವರು, ಇಂತಹ ಶ್ರೇಷ್ಠ ವಿಜ್ಞಾನಿಗಳನ್ನು ಭೇಟಿಯಾಗುವಂತಹ ಅವಕಾಶ ಸಿಕ್ತು. ಅವರೆಲ್ಲರ ಪ್ರೇರಣೆಯಿಂದ ವಿಜ್ಞಾನ ಸಾಹಿತ್ಯ ಕೃಷಿಯನ್ನು ಆರಂಭ ಮಾಡಿ, ವಿಜ್ಞಾನದ ಬೆಳಕಿನೆಲೆಯಲ್ಲಿ, ವಿಜ್ಞಾನದ ಅಲೆದಾಟ, ಗುಬ್ಬಿಗೊಂದು ಮನೆ ಮಾಡಿ, ಏನು, ಏಕೆ, ಹಿಂಗೇಕೆ, ಜ್ಞಾನಿ ವಿಜ್ಞಾನಿ, ವಿಸ್ಮಯ ವಿಜ್ಞಾನ, ಹೊಸ ಪರಿಪಾಠ, ಹೀಗೆ ಹಲವಾರು ಮಹತ್ವದ ಕೃತಿಗಳು ಹೊರಗಡೆ ತರಲಿಕ್ಕೆ ಸಾಧ್ಯ ಆಯಿತು. ಶಿಕ್ಷಣದಲ್ಲಿನ ನಾವೀನ್ಯಯುತ ಫಲವಾಗಿ ಶಿಕ್ಷಣ ಫೌಂಡೇಶನ್ ನನ್ನನ್ನು ಗುರುತಿಸಿ ಗುರು ಪುರಸ್ಕಾರ ಪ್ರಶಸ್ತಿಯನ್ನು ಕೊಡ್ತು. ಈ ಪ್ರಶಸ್ತಿಯನ್ನು ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಪಡೆದಿದ್ದು ಒಂದು ನನ್ನ ಸೌಭಾಗ್ಯ. ಮತ್ತು ಅವ್ರನ್ನ ಭೇಟಿಯಾಗಿ ಅವರ ಕೈ ಕುಲುಕಿ ಆ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಸಂದರ್ಭ ಇದೆಯಲ್ಲ, ಇದೊಂದು ಅವಿಸ್ಮರಣೀಯ ಘಟನೆ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿಂದ ಶಿಕ್ಷಣ ಫೌಂಡೇಶನ್ ನನ್ನನ್ನು ಮತ್ತೆ ಉಳಿದ 2 ಶಿಕ್ಷಕರ ಜೊತೆ ಅಮೇರಿಕಾ ದೇಶದ ಟೆಕ್ಸಾಸ್ನ ಒಂದಿಷ್ಟು ಶಾಲೆಗಳ ಅಧ್ಯಯನಕ್ಕೆ ಕಳಿಸಿಕೊಡ್ತು. ಅಲ್ಲಿರುವಂತಹ ಶಾಲೆಗಳ ಅಧ್ಯಯನವನ್ನು ಮಾಡಿ ಸುಮಾರು 1 ತಿಂಗಳ ಕಾಲ ಅಲ್ಲಿ ಅನೇಕ ಕನ್ನಡಿಗರ ಪರಿಚಯ ಆಯಿತು. ಅವರ ಪರಿಚಯ, ಸ್ನೇಹ, ಪ್ರೀತಿ ಅದು ಸಿಕ್ತು. ಅಲ್ಲಿ ನಮಗೆ ಟೀಚರ್ ಮೇಕ್ ಎ ಡಿಫರೆನ್ಸ್ ಅವಾರ್ಡ್ ಅನ್ನುವಂಥ ಒಂದು ಬಹುಮಾನವನ್ನು ಕೂಡ, ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ದೇಶದೊಳಗೆ ಬಹುಮಾನ ತಗೊಳ್ಳೋದು ಒಂದು ಸಂತೋಷದ ವಿಚಾರ, ಆದರೆ ಹೊರಗಡೆ ದೇಶದೊಳಗೆ ಬಹುಮಾನವನ್ನು ಪಡೆದಿದ್ದು ನನಗೆ ಇನ್ನೂ ಕೂಡ ಬಹಳಷ್ಟು ಸಂತೋಷವನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಅನುಭವಗಳನ್ನು ಶಿಕ್ಷಕನ ನೋಟದಲ್ಲಿ ಅಮೇರಿಕಾ ಅನ್ನುವಂಥ ಒಂದು ಕೃತಿಯೊಳಗೆ ದಾಖಲಿಸಿದೆ. ಈ ಕೃತಿ ಧಾರವಾಡದಲ್ಲಿ ನಡೆದಂತಹ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದರ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರಿಂದ ಬಿಡುಗಡೆ ಆಯಿತು. ಸೊ ಆ ಸಂದರ್ಭದೊಳಗೆ ಅವರು ನನ್ನನ್ನು ಶ್ಲಾಘಿಸಿ ನನ್ನೊಂದಿಗೆ ಮಾತನಾಡಿದರು. ಇದು ಕೂಡ ನನಗೆ ಒಂದು ಅವಿಸ್ಮರಣೀಯ ಘಟನೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆ 2019-20 ಕರ್ನಾಟಕ ಸರ್ಕಾರ ನನ್ನ ಈ ವಿಶೇಷ ಕೆಲಸಗಳನ್ನು ಗಮನಿಸಿ ವಿಶೇಷ ಶಿಕ್ಷಕ ಪುರಸ್ಕಾರವನ್ನು ನೀಡಿತು. ಅದೇ ವರ್ಷ ಟೈಮ್ಸ್ ಗ್ರೂಪ್ ವತಿಯಿಂದ ಇನ್ನೋವೇಟಿವ್ ಟೀಚರ್ ಅವಾರ್ಡ್ ಅನ್ನುವಂತಹ ಒಂದು ಪ್ರಶಸ್ತಿ ಕೂಡ ಸಿಕ್ತು. ಮತ್ತು ಸಂಯುಕ್ತ ಕರ್ನಾಟಕ ನಮ್ಮೇಷ್ಟ್ರು ಅನ್ನುವಂತಹ ಒಂದು ಅಂಕಣದೊಳಗೆ ನನ್ನ ಪರಿಚಯವನ್ನು ಮಾಡಿದರು. ಇವೆಲ್ಲ ಒಂದು ತರಹ ನನ್ನ ವಿಭಿನ್ನ ಕೆಲಸಗಳಿಗೆ ಸಿಕ್ಕಂತಹ ಮನ್ನಣೆಗಳು. ಇವುಗಳಿಗೆ ಕಾರಣ ನನ್ನ ವಿದ್ಯಾರ್ಥಿಗಳು. ಮತ್ತು ಈ ಸಂದರ್ಭದೊಳಗೆ ನಾನು NCSTCಗೆ ಹಲವಾರು ಯೋಜನೆಗಳನ್ನು ಬರೆದೆ. ಈ ಹಿನ್ನೆಲೆಯೊಳಗೆ ನನಗೆ ದೇಶದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅಹಮದಾಬಾದ್, ನಾಸಿಕ್, ಚಂಡೀಗಢ, ಅಮೃತ್ಸರ್, ಹೀಗೆ ಬೇರೆ ಬೇರೆ ಕಡೆ ಓಡಾಡುವಂತಹ ಅವಕಾಶ ಸಿಕ್ತು. ಮತ್ತು ಈ ಎಲ್ಲ ಒಂದು ಪುರಸ್ಕಾರ, ಮನ್ನಣೆ, ಪ್ರಶಸ್ತಿ, ಬಹುಮಾನ ಏನು ನನ್ನ ವೃತ್ತಿಯುದ್ದಕ್ಕೂ ಏನು ಸಿಕ್ಕಿದ್ದಾವೆ, ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮೊತ್ತ ಏನಿದೆ ಅದರಿಂದ ಬಂದಂಥ ಮೊತ್ತ, ಇದನ್ನು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿಯೇ ಇಟ್ಟಿದ್ದೇನೆ. ಬೇರೆ ಬೇರೆ ಶಾಲೆಯೊಳಗೆ ದತ್ತಿಯಾಗಿಟ್ಟು ಅದರಿಂದ ಬಂದಂತಹ ಬಡ್ಡಿ ಹಣದೊಳಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಗೌರವಿಸುವ ಕೆಲಸ, ಬಹುಮಾನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಸೊ ನನ್ನ ಈ ಒಂದು ಕೆಲಸಕ್ಕೆ ಯಾರು ಪ್ರೇರಣೆ ಆಗಿದ್ದರೂ ಅವರಿಗೆ ನಾನು ಕೊಡುಗೆಯಾಗಿ ಅದರ ಒಂದು ಪ್ರತಿಫಲವಾಗಿ ನಾನು ಈ ಮೊತ್ತವನ್ನು ಅವರಿಗೆ ಇಟ್ಟಿದ್ದೇನೆ ಅಂತ ಹೇಳ್ಬೋದು. ಈ ಎಲ್ಲ ಕೆಲಸಗಳ ಜೊತೆ ತಾವು ಒಂದು ಪತ್ರಿಕೆಯನ್ನು ಕೂಡ ಮಾಡಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನು ಸ್ವಲ್ಪ ಮಾಹಿತಿ ಕೊಡಿ ಅಂತ. ಮಕ್ಕಳು ನನ್ನ ರೀತಿ ಬರಿಬೇಕು, ಅವರಲ್ಲೂ ಕೂಡ ಸಾಹಿತ್ಯ ಪ್ರಜ್ಞೆ ಜಾಗೃತ ಆಗಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ
ಒಂದು ಪ್ರೌಢಶಾಲೆಯ ಮುಖವಾಣಿ, ಸಾಲಿಗುಡಿ, ಮಕ್ಕಳ ಸೃಜನಶೀಲತೆಯ ಕನ್ನಡಿ ಅನ್ನುವಂತಹ ಒಂದು ದ್ವಿಭಾಷಾ ಪತ್ರಿಕೆಯನ್ನು ನಾನು ಪ್ರಾರಂಭ ಮಾಡಿದೆ. ಸುಮಾರು 3.5 ವರ್ಷಗಳಿಂದ ನನ್ನ ಶಾಲೆ ಅಂದರೆ ಸರ್ಕಾರಿ ಪ್ರೌಢಶಾಲೆ ಕಿರೇಸೂರು, ಈ ಶಾಲೆಯ ಮಕ್ಕಳು ಅದರೊಳಗೆ ಬರಿತಾ ಇದ್ದಾರೆ. ಕತೆಗಳನ್ನು ಬರೀತಾರೆ, ಕವಿತೆ ಬರೀತಾರೆ, ಚುಟುಕು ಬರೀತಾರೆ, ಹಾಸ್ಯವನ್ನು ಬರೀತಾರೆ, ಇಂಗ್ಲೀಷಲ್ಲೂ ಕೂಡ ಬರೆಯುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಾಹಿತ್ಯದ ರುಚಿಯನ್ನು ಉಣಬಡಿಸ್ಲಿಕ್ಕೆ ಈ ಒಂದು ಕೆಲಸ ನನಗೆ ಪ್ರೇರಣೆ ಆಯಿತು. ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಧಾರವಾಡ ಜಿಲ್ಲಾ ಘಟಕ ನನಗೆ ಬೆನ್ನೆಲುಬಾಗಿ ನಿಂತು ಶಾಲೆಯೊಳಗೆ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಸಂವಾದ ಅನ್ನುವಂತಹ ಕಾರ್ಯಕ್ರಮವನ್ನು ಇಡೀ ವರ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಪ್ರತಿ ತಿಂಗಳು ಒಬ್ಬೊಬ್ಬ ಸಾಹಿತಿಗಳನ್ನು ಮಕ್ಕಳಿಗೆ ಪರಿಚಯಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ಒಬ್ಬೊಬ್ಬ ಸಾಹಿತಿಗಳು ಶಾಲಾ ಅಂಗಳದಲ್ಲಿ ಬಂದು ಮಕ್ಕಳ ಜೊತೆ ಸಾಹಿತ್ಯ ಸಂವಾದವನ್ನು ಮಾಡ್ತಾ ಇದ್ರು. ಇದು ನಮ್ಮ ಶಾಲೆಯ ಮಕ್ಕಳಿಗೆ ಕತೆ, ಕವಿತೆ, ನಾಟಕಗಳನ್ನು ಬರೀಲಿಕ್ಕೆ ಇದು ಒಂಥರದ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ಕೆಲಸ, ಅರಳಿಕಟ್ಟೆ ಅನ್ನುವಂಥ ಕೆಲಸವನ್ನು ಕಳೆದ ವರ್ಷ ನಾನು ಪ್ರಾರಂಭ ಮಾಡಿದ್ದೇನೆ. ಅರಳಿಕಟ್ಟೆ ತೆರೆದ ವಾಚನಾಲಯ ಅನ್ನುವಂಥದ್ದು ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಅನ್ನುವಂಥ ಬೆಂಗಳೂರಿನ ಒಂದು ಸಂಸ್ಥೆ ಇದಕ್ಕೆ ಸ್ಪಾನ್ಸರ್ ಮಾಡಿದೆ, ಧನ ಸಹಾಯವನ್ನು ನೀಡಿದೆ. ಈ ಒಂದು ಯೋಜನೆ ಶಾಲೆಯಲ್ಲಿರ್ತಕ್ಕಂತಹ ಒಂದು ಅರಳಿ ಮರ ಮೌಢ್ಯತೆಯ ಸಂಕೇತವಾದಂಥ ಸಂದರ್ಭದೊಳಗೆ ಆ ಅರಳಿ ಮರವನ್ನು, ಆ ಅರಳಿ ಮರದ ಕೆಳಗೆ ಮಕ್ಕಳ ಮತ್ತು ಸಾರ್ವಜನಿಕರ ಸಹಾಯದಿಂದ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ನಿರಂತರವಾಗಿ ಮಕ್ಕಳು ಓದಿನೊಳಗೆ ಬೇರೆ ಬೇರೆ ಚಟುವಟಿಕೆಯೊಳಗೆ ತೊಡಗಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ಸಾಕಷ್ಟು ಸಾರ್ವಜನಿಕರಿಂದ, ಶಾಲಾ ಮಕ್ಕಳಿಂದ, ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಶ್ರೀಮತಿ ಸುಮನ್ ತೇಲಂಗ್ ಮೇಡಮ್ ಅವರಿಂದ ಸಾಕಷ್ಟು ಬೆಂಬಲ ಸಿಕ್ಕಿದೆ. ಹಲವಾರು ಹೊಸ ಹೊಸ ನೂತನ ಚಟುವಟಿಕೆಗಳನ್ನು ನಾವು ಈ ಒಂದು ಅರಳಿಕಟ್ಟೆ ತೆರೆದ ವಾಚನಾಲಯದೊಳಗೆ ಮಾಡ್ತಾ ಬಂದಿದ್ದೇವೆ. ನಿಮ್ಮ ಶಿಕ್ಷಕ ವೃತ್ತಿ ಮತ್ತು ನೀವು ಮಾಡುತ್ತಿರುವಂಥ ಈ ಎಲ್ಲ ಕಾರ್ಯ ಚಟುವಟಿಕೆಗಳು ಇತರ ಶಿಕ್ಷಕರಿಗೆ ಮಾದರಿ ಆಗುವಂಥವು. ಹಾಗಾಗಿ ಈ ಹಿನ್ನೆಲೆಯೊಳಗೆ ಶಿಕ್ಷಕರಿಗೆ ನಿಮ್ಮ ಸಲಹೆ ಏನು ಅಂತ? ಶಿಕ್ಷಕ ವೃತ್ತಿ ಅಂತನ್ನುವಂಥದ್ದು ಅದೊಂದು ನೌಕರಿ ಅಲ್ಲ. ನೌಕರಿಗೆ ಬೇರೆ ಬೇರೆ ಹಲವಾರು ವಿಧಾನಗಳಿದ್ದಾವೆ. ಆದರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅದೊಂದು ಸೇವೆ. ಈ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ನಾವು ಮಕ್ಕಳನ್ನು ದೇವರಿಗೆ ಹೋಲಿಕೆ ಮಾಡ್ತೀವಿ. ಮಕ್ಕಳ ಸೇವೆ ಮಾಡೋದು ಅಂತಂದರೆ ದೇವರ ಸೇವೆ ಮಾಡಿದಂಗೆ. ಅಂತಹ ಸೇವೆ ಮಾಡುವಂತಹ ಭಾಗ್ಯವನ್ನು ಪಡೆದಂತಹ ಶಿಕ್ಷಕರಿಗೆ ನನ್ನದೊಂದು ವಿನಂತಿ ಇದೆ. ಶಿಕ್ಷಕ ವೃತ್ತಿ ಸಿಕ್ಕಾದ ಮೇಲೆ ಬಹಳಷ್ಟು ಜನ ತಮ್ಮ ಸೃಜನಶೀಲತೆಯನ್ನು ಮರಿತಾರೆ. ಅದೊಂದು ನೌಕರಿ ಅಂತ ತಿಳ್ಕೊಂಡು ಒಂದು ಸಮಯಕ್ಕೆ ಮೀಸಲಾಗಿಬಿಡ್ತಾರೆ. ಆದರೆ 10ರಿಂದ 5 ಹೊರತಾಗಿಯೂ ಕೂಡ ಶಿಕ್ಷಕನಿಗೆ ಮಾಡಲಿಕ್ಕೆ ಹಲವಾರು ಕೆಲಸಗಳಿದ್ದಾವೆ, ಕಾರ್ಯಗಳಿದ್ದಾವೆ. ಒಂದು ಕಡೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ದ ಪವರ್. ಕಲ್ಪನೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಅಂತ. ಬರೀ 6 ವಿಷಯಗಳನ್ನು ಬೋಧನೆ ಮಾಡೋದು ಅದು ಒಂದು ಶಿಕ್ಷಕ ವೃತ್ತಿ ಅಲ್ಲ. ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂತಹ ಕಲ್ಪನೆಗಳನ್ನು ಗರಿಗೆದರಿಸೋದು, ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋ ಥರ ಮಾಡೋದಿದೆ ಅಲ್ಲ, ಅದು ನಿಜವಾದಂತಹ ಶಿಕ್ಷಕ ವೃತ್ತಿ. ಮಕ್ಕಳ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಕ್ಕಳ ಕಲ್ಪನೆಗಳನ್ನು ಅರಳಿಸಿ ಅವುಗಳನ್ನು ಬೆಳೆಸೋವಂಥದ್ದು, ಇದು ಶಿಕ್ಷಕರ ಕೆಲಸ ಆಗಬೇಕು. ಬರೀ ಜ್ಞಾನ ನೀಡೋದು ಶಿಕ್ಷಕರ ಕೆಲಸ ಅಲ್ಲ. ಅವರ ಸೃಜನಶೀಲತೆಯನ್ನು, ಮಕ್ಕಳ ಸೃಜನಶೀಲತೆಯನ್ನು, ಮಕ್ಕಳ ಕಲ್ಪನೆಗಳನ್ನು ವಿಕಾಸಗೊಳಿಸುವಂತಹ ಕೆಲಸವನ್ನು ಶಿಕ್ಷಕರಾದಂಥವ್ರು ಮಾಡಬೇಕಾಗತ್ತೆ. ಇಂದಿನ ಯುವ ಶಿಕ್ಷಕರು ಏನು ಹೊಸದಾಗಿ ಸೇವೆಗೆ ಸೇರ್ತಾ ಇದ್ದಾರೆ, ಆ ಶಿಕ್ಷಕರು ಒಮ್ಮೆ ನೌಕರಿ ಸಿಕ್ಕಾಯಿತು ಅಂತ ಹೇಳಿ
ಕೆಲಸವನ್ನು ನಿಲ್ಲಿಸೋದಲ್ಲ, ಅಲ್ಲಿಂದ ನಿಜವಾದಂತಹ ಸೇವೆ ಪ್ರಾರಂಭ ಆಗುತ್ತೆ. ಮಕ್ಕಳ ಕ್ಷೇತ್ರ ಬಹಳ ವಿಶಾಲ ಇದೆ. ಘೋಡಾ ಹೈ ಮೈದಾನ್ ಹೈ. ಕುದುರೆ ಇದ್ದವರು ಯಾವುದೇ ಮೈದಾನದೊಳಗೂ ಕೂಡ ಕುದುರೆಯನ್ನು ಓಡಿಸಲಿಕ್ಕೆ ಸಿದ್ಧರಾಗಿರಬೇಕು. ಮಕ್ಕಳ ಸಾಹಿತ್ಯ, ಮಕ್ಕಳ ಸಂಸ್ಕೃತಿ, ಮಕ್ಕಳ ನಾಟಕ, ಮಕ್ಕಳ ಆಟಗಳು, ಈ ರೀತಿ ಹಲವಾರು ವಿಧಗಳೊಳಗೆ ಶಿಕ್ಷಕರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅಂದರೆ ನೀವು ಹೇಳೋದನ್ನು ಗಮನಿಸಿದರೆ ಒಬ್ಬ ಶಿಕ್ಷಕನಾದವನು ಒಬ್ಬ ನೌಕರ ಮಾತ್ರ ಅಲ್ಲ, ಅವನು ಸದಾ ಒಂದು ಸೃಜನಶೀಲ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಇರಬೇಕಾಗ್ತದೆ. ಇನ್ನೊಂದು ಏನಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಆಗುವಂಥ ಕಾರ್ಯವನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ಗಮನಿಸಿದಾಗೆ ಒಂದು ಸರ್ಕಾರಿ ನೌಕರಿ ಅಂತ ಒಬ್ಬ ಶಿಕ್ಷಕನಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ತಪ್ಪ, ನಮಗೊಂದು ಆರ್ಥಿಕ ಭದ್ರತೆ ಸಿಕ್ತು, ಇನ್ನು ನಾವು ಜೀವನ ಪರ್ಯಂತ ನಾವು ಆರಾಮಾಗಿರ್ಬೋದು ಅನ್ನುವಂಥ ಒಂದು ಭಾವನೆಯಲ್ಲಿ ಇದ್ದದನ್ನು ನಾವು ನೋಡ್ತಾ ಇದ್ದೀವಿ ಕೆಲವು ಶಿಕ್ಷಕರನ್ನ. ಇದರಿಂದ ಹೊರಗೆ ಬಂದು ಒಂದೇನು ಆ್ಯಕ್ಟಿವ್ ಆಗಿ ಈ ಥರ ಒಂದು ಸೃಜನಶೀಲ ಕ್ರಿಯೇಟಿವಿಟಿ ಒಳಗೆ ತೊಡಗಿಸ್ಕೊಂಡು ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಸೃಜನಶೀಲ ಮಾರ್ಗಕ್ಕೆ ತಗೊಂಡು ಬರಬೇಕು. ಆ ಮೂಲಕ ಅವರಲ್ಲಿ ಇರುವಂಥ ಪ್ರತಿಭೆಯನ್ನು ಹೊರಗೆ ತರಬೇಕು ಅಂತ ತಾವು ಅಭಿಪ್ರಾಯ ಈಗ ವ್ಯಕ್ತಪಡಿಸಿದ್ರಿ ಅಂತ ಅನಿಸ್ತದೆ ನನಗೆ. ಎಸ್ ಸರ್, ಒಂದು ಜ್ಯೋತಿಯಿಂದ ಬೆಳಕು ಹೊರಗಡೆ ಬರ್ತಾ ಇರಬೇಕಾದ್ರೆ ಮತ್ತೊಂದು ಜ್ಯೋತಿ ಹೊತ್ತಿದ್ರೆ ಬೆಳಕು ಹೆಚ್ಚಾಗುತ್ತೆ. ಆದರೆ ನಾವು ಶಿಕ್ಷಕ ವೃತ್ತಿಯೊಳಗೆ ನೋಡ್ತೇವೆ, ಗಮನಿಸ್ತೇವೆ, ಒಬ್ಬ ಶಿಕ್ಷಕ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕಾಲೆಳೆಯುವಂತಹ ಸಂದರ್ಭಗಳು, ಪ್ರಮೇಯಗಳು ಹೆಚ್ಚಿರ್ತವೆ. ಅದರ ಬದಲಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕನ ಜೊತೆಗೂಡಿದವರ ಶ್ರೇಯಸ್ಸು ಕೂಡ ಹೆಚ್ಚಾಗುತ್ತೆ. ನಿಜ ಸರ್. ಆ ಹಿನ್ನೆಲೆಯೊಳಗೆ ಪ್ರಯತ್ನ ಮಾಡಬೇಕು. ಅದರಿಂದ ತಮಗೂ ಕೂಡ ಒಂದು ಶ್ರೇಯಸ್ಸು ದೊರಕುತ್ತೆ. ಸೇವೆ ಮಾಡುವಂತಹ ಶಿಕ್ಷಕರೊಂದಿಗೆ ಕೈ ಜೋಡಿಸಿದರೆ ಅದರಿಂದ ಶ್ರೇಯಸ್ ಸಿಗುತ್ತೆ. ಅದನ್ನು ಬಿಟ್ಟು ಟೀಕಿಸುವಂಥದ್ದು, ಕಾಲೆಳೆಯುವಂತಹ ಕೆಲಸವನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಒಂದು ಕಳಕಳಿಯ ವಿನಂತಿ. ನಿಜ ಸರ್, ನಿಜ. ಅದು ಸಾಮಾನ್ಯವಾಗಿ ಅದು ಇದ್ದದ್ದೇ ಎಲ್ಲ ಕಡೆಗೆ. ಸರ್, ನೀವು ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ ಇಷ್ಟೊಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ. ಅಕಸ್ಮಾತ್ ನೀವೇನಾದರೂ ಶಿಕ್ಷಣ ಮಂತ್ರಿಗಳಾದರೆ ನೀವು ಮೊದಲು ಮಾಡಬಹುದಾದಂಥ ಶೈಕ್ಷಣಿಕ ಕ್ಷೇತ್ರದ ಕೆಲಸ ಯಾವುದು ಅಂತ? ನಾನು ಶಿಕ್ಷಣ ಮಂತ್ರಿ ಆದರೆ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ವಿಷಯಗಳ ಕಲಿಕೆಗೂ ಕೂಡ ಹೆಚ್ಚು ಒತ್ತನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಬರೀ ಮಕ್ಕಳ ಜ್ಞಾನಾತ್ಮಕ ವಲಯ ಅಷ್ಟೇ ಅಲ್ಲ, ಅವರ ಕ್ರಿಯಾತ್ಮಕ ವಲಯ, ಭಾವನಾತ್ಮಕ ವಲಯನೂ ಕೂಡ ವಿಸ್ತಾರ ಆಗಬೇಕು. ಬಟ್ ಈಗಿರುವಂತಹ ವ್ಯವಸ್ಥೆಯೊಳಗೆ ಅದು ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗು ನನಗೆ ಯಾವಾಗಲೂ ಇದೆ. ಶಿಕ್ಷಕರಾದಂಥವರಿಗೆ ಕಡ್ಡಾಯವಾಗಿ ರಂಗ ತರಬೇತಿ ಆಗಬೇಕು, ಸಾಹಿತ್ಯ ತರಬೇತಿ ಆಗಬೇಕು, ಸೃಜನಶೀಲ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳೋದು ಹೇಗೆ ಅನ್ನುವಂತಹ ತರಬೇತಿಗಳಾಗಬೇಕು. ಬಹಳ ಮುಖ್ಯ ಆಗಿ ಮಕ್ಕಳ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕು. ಹಲವಾರು ಮಕ್ಕಳ ಕ್ಷೇತ್ರಗಳಲ್ಲಿ ಅಧ್ಯಯನಗಳಾಗಬೇಕು. ಮಕ್ಕಳ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಸಿಗಬೇಕು. ಮಕ್ಕಳ ಕ್ಷೇತ್ರ ಅಂತಂದರೆ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಭಾವನೆ ಏನಿದೆ ಅಲ್ಲ, ಅದು ತಪ್ಪು. ಏಕೆಂದರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಮಕ್ಕಳೇನು ಓಟ್ ಹಾಕೋದಿಲ್ಲ ಅಂತ ಹೇಳಿ ಮಕ್ಕಳ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿರೋದನ್ನು ನಾವು ಇವತ್ತು ನೋಡ್ತೇವೆ. ಪ್ರತಿ ಮಗುವಿನಲ್ಲೂ ಕೂಡ ವಿಜ್ಞಾನಿ ಇದ್ದಾನೆ, ಸಾಹಿತಿ ಇದ್ದಾರೆ. ಮಕ್ಕಳು ಏನಾಗ್ತಾರೋ ಗೊತ್ತಿಲ್ಲ, ಬಟ್ ಅವರ ಕ್ಷೇತ್ರ ಏನಿದೆ ಅಲ್ಲ, ಅವ್ರನ್ನ 6 ವಿಷಯಗಳಿಗೆ ಕಟ್ಟಿ ಹಾಕೋವಂಥದ್ದು ಅದು ಸಲ್ಲದು. ಇನ್ನು ಕ್ರೀಡಾ ವಿಷಯದೊಳಗೆ ನಮ್ಮ ದೇಶದೊಳಗೆ ಬಹಳಷ್ಟು ಹಿಂದಿರೋದನ್ನು ನಾವು ನೋಡ್ತೇವೆ. ಇಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ಒಲಿಂಪಿಕ್ಸ್ನಲ್ಲಿ 8-10 ಪದಕ ಪಡೆಯೋದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರಾಥಮಿಕ ಹಂತದಿಂದನೇ, ಪ್ರೌಢ ಹಂತದಿಂದನೇ ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷವಾದಂತಹ ಆಸಕ್ತಿ ನೀಡಬೇಕಾಗುತ್ತೆ.
ಅಮೇರಿಕಾ, ಜಪಾನ್ದಂತಹ ದೇಶಗಳೊಳಗೆ ನಾವು ಗಮನಿಸಿದಾಗೆ ಕ್ರೀಡೆ ಅನ್ನುವಂಥದ್ದು ಅದು ಒಂದು ಅಲ್ಲಿ ವಿಷಯ. ನಿಜ ಸರ್. ಆದರೆ ಅದು ನಮ್ಮ ದೇಶಗಳಲ್ಲಿ ಆಗ್ತಾ ಇಲ್ಲ. ಸಂಗೀತ, ನೃತ್ಯ, ಅಭಿನಯ, ಚಿತ್ರಕಲೆ, ಕ್ರಾಫ್ಟ್, ಕ್ರೀಡೆ ಈ ಎಲ್ಲ ವಿಷಯಗಳಿಗೂ ಕೂಡ ಒತ್ತು ಸಿಗಬೇಕು. ಅಂದಾಗ ಮಾತ್ರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಸಮಗ್ರ ಅಭಿವೃದ್ಧಿ ಆಗುತ್ತೆ. ವಿಷಯಗಳನ್ನು ಕಲಿಸೋ ಶಿಕ್ಷಕರು ಬೇಕಾಗಿಲ್ಲ ಇವತ್ತು. ಮಕ್ಕಳನ್ನು ರೂಪಿಸುವಂತಹ, ಮಕ್ಕಳ ಜೀವನವನ್ನು ರೂಪಿಸುವಂತಹ ಶಿಕ್ಷಕರು ಬೇಕಾಗಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾನು ಶಿಕ್ಷಣ ಮಂತ್ರಿ ಆದರೆ ಇಂತಹ ಆಲೋಚನೆಗಳನ್ನು ಮಾಡ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮ ಚಿತ್ರಲೋಕ ತಂಡದಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು.